ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಯಾವ ಮಂತ್ರಿ ಎಂತಕ್ಕೆ ಚರ್ಚೆ? ನಿಮ್ಗೆ ಜವಾಬ್ದಾರಿ ಇಲ್ವೇನ್ರಿ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ, PWD ಮಿನಿಸ್ಟರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ. ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ. ಇವ್ರಿಗೆ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ನಾ ಎಲ್ಲೂ ನೋಡಲೇ ಇಲ್ಲಪ್ಪ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಕೇಳಿ. ಸರ್, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ನೋಡಪ್ಪ, ನನಗೆ ಇದನ್ನ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು. ಇಲ್ಲ ಅಲ್ಲೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ತಿಳಿದು ಸಂತೋಷ ಆಯಿತು. ನಾನು ಹಿಂದೆ ಹೇಳಿದ್ದೀನಿ, ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ. ಅವರು ಯಾವಾಗ ಫ್ರೀಯಾಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. DK ಸುರೇಶ್ ಅವರು ಸರ್ ಬೊಮ್ಮಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, KMF ಅಧ್ಯಕ್ಷರಾಗ್ತಾರೆ ಅಂತ ಒಂದಷ್ಟು ಚರ್ಚೆ. ಅವೆಲ್ಲ ಸುದ್ದಿರಿ. ನೋಡ್ರಿ, ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ. ನಮ್ಮ ತಾಯಿ ಹಾಲಾಗ್ತಿದ್ರು, ಈಗ ತಾಯಿನೂ ಹಾಲಾಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆನೂ ನಾವು 16 ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ. 106 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು, ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು, ಗಾಯತ್ರಿ ಸಿಲ್ಕ್ ವಿಲೇಜರ್ ಅಂತ ಇಟ್ಟಿದ್ರು ನಮ್ಮ ತಾಯಿ ಅಣ್ಣ. ಇವತ್ತು ಅದನ್ನು ಮುಂದುವರಿಸ್ಬೇಕು ಅಂತ ಅವ್ರ ಮನೇಲೆ ಅವ್ನು ಓದಿದ್ದು. ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನು ರೇಷ್ಮೆ ಬೆಚ್ಚ. ಯಾಕೆಂದರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ, ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ. ಸೊ ಹಾಲು ಹಸುಗಳಿದೆ, ಹಾಲು ಹಾಕಬೇಕು. ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾರ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು? ಈಗ ನಮ್ಗೆ ಗೊತ್ತಿತ್ತಾ ಯಾರ ಹಣೆಯಲ್ಲಿ ಏನೇನು ಬರೆದಿದೆ ಅಂತ? ಎಲ್ಲರಿಗೂ ಆಗಿದೆ. ಅದಕ್ಕೆ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ. ಚರ್ಚೆ ಆಗಲಿ ಬಿಡಿ, ಚರ್ಚೆ ಆಗಲಿ. ಪಾಪ ನೆಮ್ಮದಿ ಕೆಡಿಸ್ಕೊಳ್ಳಿ, ನಿದ್ರೆ ಕೆಡಿಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಖುಷಿ ಪಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.